ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭಾಗ್ಯ ಹುಡುಗರಿಗೆ ಊಟ ಕೊಡಬೇಕಾದ್ರೆ ಕನ್ನಿಕಾ ಅದನ್ನು ನೋಡಿ, ಓಹೋ ಇವಳು ಈ ಕೆಲಸ ಬೇರೆ ಮಾಡೋಕ್ಕೆ ಶುರು ಮಾಡಿದ್ದಾಳೆ, ಹೇಗಾದರೂ ಮಾಡಿ ಇವಳನ್ನ ಕೆಳಗಡೆ ಇಳಿಸಲೇಬೇಕು, ಏನು ಕೆಲಸ ಮಾಡಬಾರ್ದು, ಇವಳು ಮುಂದೆ ಬರಬಾರ್ದು ಅಂತ ಹೇಳಿ ಕಾರಿಂದ ಇಳಿದು, ಓಹೋ ಏನು ಭಾಗ್ಯ ಮೇಡಮ್ನವರು ಎಲ್ಲ ಕೆಲಸ ಬಿಟ್ಟು ಈಗ ಈ ಕೆಲಸ ಮಾಡ್ತಾ ಇದ್ದೀರಾ? ಗೊತ್ತಾಯ್ತಾ ಈಗ ನಾನು ಯಾರು ಅಂತ ಹೇಳಿ? ನನ್ನ ಎದುರು ಹಾಕ್ಕೊಂಡಿದ್ದಕ್ಕೆ ನೀನು ಇವತ್ತು ಇಷ್ಟೆಲ್ಲ ಕಷ್ಟ ಅನ್ಸ್ತಾ ಇದೆಯಾ? ಅದೇ ನನ್ನ ಮಾತು ಕೇಳಿಕೊಂಡು ನನ್ನ ಕಾಲು ಕೆಳಗಡೆ ಇದ್ದಿದ್ರೆ ನಿನಗಿಂತ ಅಭಿಪ್ರಾಯ, ನಿನಗೆ ಇವತ್ತಿಂಥ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ ಅಂತ ಹೇಳಿ ನಗ್ತಾ ಇರಬೇಕಾದ್ರೆ ಭಾಗ್ಯ ಸ್ವಲ್ಪ ಹೊತ್ತು ಅವಳನ್ನು ನೋಡಿ ಜೋರಾಗಿ ನಗ್ತಾಳೆ. ನನಗೆ ಅಂಥ ಗತಿ ಏನು ಬಂದಿಲ್ಲ, ನಿನ್ನೆ ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅಂತ ಹೇಳಿ. ಇವತ್ತು ಕಷ್ಟ ಇರ್ಬೋದು, ಪರವಾಗಿಲ್ಲ, ನಾಳೆ ನಾವು ಚೆನ್ನಾಗಿ ಹಾಗೆ ಆಗ್ತೀವಿ, ನೀನೇ ನನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿ ಮುಖದ ಮೇಲೆ ಚೆನ್ನಾಗಿ ಉಗಿದು ಕಳಿಸ್ತಾಳೆ. ಈ ಕಡೆ ಭಾಗ್ಯ ಮನೆಗೆ ಬಂದು ಮನೆಯವರಿಗೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಪೂಜೆ ಹೇಳ್ತಾಳೆ, ಅಕ್ಕ ನೀನು ಯಾಕಕ್ಕ ಫ್ರೀಯಾಗಿ ಕೊಟ್ಟೆ ಅವ್ರಿಗೆ ಊಟ ಅಂದಾಗ, ಈ ಮೊದಲನೇ ದಿನ ಅಲ್ವಾ ಪೂಜಾ, ಇದು ಕೊಟ್ಟಿದ್ದರಿಂದ ಅವರಿಗೂ ಊಟ ಈಗ ಚೆನ್ನಾಗಿ ಅವರಿಗೂ ಇಡಿಸಿದೆ, ಮುಂದೆ ನಮಗೆ ಕೊಟ್ಟೇ ಕೊಡ್ತಾರಲ್ವ, ಹಾಗಾಗಿ ಮುಂದೆ ಅವರೇ ಹೇಳ್ಬೋದು ಡೈಲಿ ನಮಗೆ ತಂದುಕೊಡಿ ಅಂತ, ಇದರಿಂದ ಲಾಭನೂ ನಾವು ಪಡಿಬೋದಲ್ವ ಅಂತ ಹೇಳಿ ಹೇಳ್ತಾಳೆ. ಸರಿ ಅಂತ ಹೇಳಿ ಮನೇಲೆಲ್ಲ ಮಾತಾಡಬೇಕಾದ್ರೆ ಬರ್ತಾನೆ. ಬೆಲ್ಲ ಆದ ತಕ್ಷಣ ತೆಗೆದ, ಅಕ್ಕ ನೀವೆಂಥ ಕೆಲಸ ಮಾಡಿಬಿಟ್ರಿ, ನಮ್ಮ ಹಾಸ್ಟೆಲ್ ಹತ್ರ ನೀವು ಯಾಕಕ್ಕ ಬಂದ್ರಿ, ಊಟ ಎಲ್ಲರಿಗೂ ಕೊಟ್ಟರಲ್ಲ, ಇಂಥ ಪರಿಸ್ಥಿತಿ ಆಗಿದೆ ನೋಡಿ ಅಂತ ಹೇಳಿದಾಗ ಈ ಕಡೆ ಮನೆಯವರೆಲ್ಲ ಗಾಬರಿ ಆಗ್ತಾರೆ. ಏನಾಯ್ತಪ್ಪ ಅಂತ ಹೇಳಿದಾಗ ಇರಕ್ಕೆ ಅವರೇ ಬಂದಿದ್ದಾರೆ ಅಂದಾಗ ಅವರೆಲ್ಲ ಹೊಟ್ಟೆ ಇಟ್ಕೊಂಡು ಬರ್ತಾರೆ. ಮುಂದಿನ ಸಂಚಿಕೆಗಳಲ್ಲಿ ನಿಜವಾಗ್ಲೂ ಊಟದಿಂದ ಅವಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಕನ್ನಿಕಾ ಏನಾದರೂ ಊಟಕ್ಕೇನಾದರೂ ಬಿಡಿಸಿರ್ತಾಳ, ಅಥವಾ ಅವರೆಲ್ಲ ಹುಡುಗರು ಸೇರಿ ನಾಟಕ ಮಾಡ್ತಾಯಿದ್ದಾರಾ, ಸುಮ್ಮನೆ ನೋಡೋಕ್ಕ ನೀವು ಊಟ ಕೊಟ್ಟಿಲ್ಲ ನಮ್ಗೆ ಹಶು ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.